ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಮತ್ತೆ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಭೂತ ಎದ್ದಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಆಸ್ಟಿನ್ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳು ರ್ಯಾಗಿಂಗ್ ನಡೆಸಿದ್ದಾರೆ. ಫಸ್ಟ್ PUC ವಿದ್ಯಾರ್ಥಿಯಾದ ಜಬೀವುಲ್ಲಾ ನಿನ್ನೆ ಕಾಲೇಜಿಗೆ ಹೊಸ ಬಟ್ಟೆ ಹಾಕಿಕೊಂಡು ಬಂದಿದ್ದಾನೆ. ಆತನನ್ನು ಅಡ್ಡಗಟ್ಟಿದ ದ್ವಿತೀಯ PUC ವಿದ್ಯಾರ್ಥಿಗಳು ಕಿರಿಕ್ ತೆಗೆದಿದ್ದಾರೆ. ಬಳಿಕ ಜೇಬಿಗೆ ಕೈ ಹಾಕಿ ಹಣ ಕೊಡುವಂತೆ ಒತ್ತಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದ್ದು ಪವನ್ ಎಂಬವನು ಚಾಕು ತೆಗೆದು ಜಬೀವುಲ್ಲಾನಿಗೆ ಇರಿದಿದ್ದಾನೆ. ಗಾಯಗೊಂಡಿರುವ ಜಬೀವುಲ್ಲಾ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇಷ್ಟೆಲ್ಲ ರಾದ್ಧಾಂತ ನಡೆದರೂ ನಮ್ಮ ಕಾಲೇಜಿನಲ್ಲಿ ಅಂತಹ ಯಾವುದೇ ರ್ಯಾಗಿಂಗ್ಗೆ ಅವಕಾಶವಿಲ್ಲ ಅಂತ ಆಡಳಿತ ಮಂಡಳಿಯವರು ಸಮಜಾಯಿಷಿ ಕೊಟ್ಟಿದ್ದಾರೆ. ಹಲ್ಲೆ ಪ್ರಕರಣ ದಾಖಲಿಸಿಕೊಂಡಿರುವ ಚಾಮರಾಜಪೇಟೆ ಪೊಲೀಸರು ಪವನ್ ಮತ್ತು ಪ್ರಮೋದ್ ಎಂಬವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಓಕೆ, ರವಿ ನಮ್ಮೊಂದಿಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಫಸ್ಟ್ PU ಸೆಕೆಂಡ್ PU ಇಲ್ಲೂ ಕೂಡ ರ್ಯಾಗಿಂಗ್ ನಡೆಯುತ್ತಾ? ಜಯಪ್ರಕಾಶ್, ಖಂಡಿತವಾಗಿ ನಾವು ಕೂಡ ಎಲ್ಲೋ ಒಂದು ಭೂತ ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಘಟನೆಗಳು ಬೆಂಗಳೂರಿನಲ್ಲಿ ನಡೆದು, ಆದ್ರೆ ಕಂಪ್ಲೇಂಟ್ ನಲ್ಲಿ ಯಾವ ರೀತಿ ದಾಖಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಏನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಆಸ್ಟಿನ್ ಕಾಲೇಜ್ ಇದೆ. ಇಲ್ಲಿ ಫಸ್ಟ್ PUC ಹಿಡಿದು ಡಿಗ್ರಿವರೆಗೂ ಸಾಕಷ್ಟು ಪದವಿ ಕೋರ್ಸ್ಗಳು ಕೊಡೋದು. ಇದರಲ್ಲಿ ನವೆಂಬರ್ 29 ಒಂದು ಇನ್ಸಿಡೆಂಟ್ ನಡೆದಿದೆ. ಆತ ಜಬೀವುಲ್ಲಾ ಅಂತ ಜಗಜೀವ ನಗರ ನಿವಾಸಿ. ಆತ ತಂದೆ ಹಣ್ಣಿನ ವ್ಯಾಪಾರ ಮಾಡ್ತಾನೆ. ಮಗನ ಕಷ್ಟಪಟ್ಟು ಓದ್ಬೇಕಂತೇಳಿ ಓದಿಸ್ತಾ ಇದ್ದಾನೆ. ಮೊನ್ನೆ ಕಾಲೇಜಿಗೆ ಒಂದು ತಂದೆ ಕೊಟ್ಟು ಒಂದು ಹೊಸ ಬಟ್ಟೆ ಹಾಕೊಂಡು ಕಾಲೇಜಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಸೀನಿಯರ್ಸ್ ಅಂತ ಏನಿದ್ದಾರೆ, ಸೆಕೆಂಡ್ PUC ಹುಡುಗರು ಮತ್ತೆ ಮೇಲ್ಮೇ ವಿಭಾಗದ ವಿದ್ಯಾರ್ಥಿಗಳು ಇವರಿಬ್ರು ಕೂಡ ಅಡ್ಡ ಹಾಕೊಂಡು ಏನ್ ಮಗ ಬಟ್ಟೆ ಏನು ಹೊಸದಿದೆಯಾ ಅಂತ ಒಂದು ಕಿಚ್ಚಾಗಿದೆ ಅಂದ್ರೆ ಅದನ್ನ ಕೀಟ್ಲೆ ಮಾಡಿದ್ದಾರೆ. ಇಲ್ಲಿ ಆರಂಭವಾಗಿದ್ದ ರ್ಯಾಗಿಂಗು ಸ್ವಲ್ಪ ಆತ ಏನು ಪ್ರತಿಕ್ರಿಯೆ ಕೊಡದಂಗೆ ಜಬೀವುಲ್ಲಾ ಮುಂದೆ ಹೋಗಿದ್ದಾನೆ. ಆ ಬಳಿಕ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆತನ ಇಟ್ಕೊಂಡು ಮತ್ತೆ ಕಿಚ್ಚಾಯಿಸಲಿಕ್ಕೆ ಬಂದಿದ್ದಾರೆ. ಅಂದ್ರೆ ದುರ್ತಾಗಿ ಪರ್ಸ್ಗೆ ಕೈ ಹಾಕಿದ್ದಾರೆ. ಅಂದ್ರೆ ದುರ್ತಾಗಿ ಇಲ್ಲಾಂದ್ರೆ ಇದ್ ಮಾಡ್ತೀವಿ, ರ್ಯಾಗ್ ಮಾಡ್ತೀವಿ, ಬಟ್ಟೆ ಬಿಚ್ಚಿರ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಹೇಳಿದ್ದಾರೆ. ಆ ಬಳಿಕ ಅಂದ್ರೆ ಈತನ ಸ್ನೇಹಿತರೆ ಜಬೀವುಲ್ಲಾ ಸ್ನೇಹಿತರು ಇವರೆಲ್ಲರೂ ಕೂಡ ಬಂದಾಗ ಎರಡೂ ಗುಂಪುಗಳ ನಡುವೆ ಮಾತಿನ ನಡೆದಿದೆ. ಈ ಸಂದರ್ಭದಲ್ಲಿ ಒಬ್ಬ ಪವನ್ ಅಂತ ಆತನ ಕೈಯಲ್ಲಿದ್ದ ಒಂದು ಚಾಕುವಿಂದ 2 ಬಾರಿ ಇದ್ದಿದ್ದಾನೆ. ಜೊತೆಗೆ ಕೈಯಲ್ಲಿ ಕೂಡ ಅಲ್ಲೇ ಹಿಡಿಸಿದ್ದಾನೆ. ಜಯಪ್ರಕಾಶ್, ಓಕೆ, ಈಗ ಗಾಯಗೊಂಡಿರುವಂತಹ ಹುಡುಗ ಹೇಗಿದ್ದಾನೆ? ಈಗಾಗಲೇ ಏನು ನವೆಂಬರ್ 29 ನಡೆದು ಆ ಘಟನೆ ನಡೆದ ತಕ್ಷಣ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ಪೇಷಂಟ್ ಅಂದ್ರೆ ದಾಖಲಾಗಿ 2 ದಿನಗಳ ಚಿಕಿತ್ಸೆ ಪಡೆದ ಬಳಿಕ ಈಗಾಗಲೇ ಅದರ ಡಿಸ್ಚಾರ್ಜ್ ಕೂಡ ಆಗಿ ಮನೆಯಲ್ಲಿದ್ದಾನೆ. ಈಗ ವೈದ್ಯರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಒಂದು ಸ್ಪಷ್ಟನೆ ಕೂಡ ಹೇಳಿದರೆ. ಈ ಬಗ್ಗೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಹಲ್ಲೆ ಪ್ರಕರಣ ದಾಖಲಾಗಿದ್ದು ಪವನ್ ಮತ್ತೆ ನಾಗೇಂದ್ರನ್ ಅನ್ನೋ ಒಂದು ಇಬ್ಬರನ್ನ ಈಗಾಗಲೇ ಬಂಧಿಸಿದ್ದಾರೆ. ಈಗ ಅಂದ್ರೆ ಆಡಳಿತ ಮಂಡಳಿ ಕೂಡ ರ್ಯಾಗಿಂಗ್ ನಡೀತಿದೆ ಅನ್ನೋ ಒಂದು ವಿಷಯ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಅವ್ರ ಹತ್ರ ಕೂಡ ನಾವು ಒಂದು ಇಂಟರ್ವ್ಯೂನ ಮಾಡಿದ್ವಿ. ಅವ್ರು ಹೇಳಿದ ಪ್ರಕಾರ ಇದು ಕಾಲೇಜ್ ಆವರಣದ ಹೊರಗಡೆ ನಡೆದಿರೋದು, ಕಾಲೇಜಿಗೆ ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ರ್ಯಾಗಿಂಗ್ ನಡೆದಿದೆ ಅನ್ನೋದು ವಿದ್ಯಾರ್ಥಿ ಹೇಳಿದ್ರು ಕೂಡ ಕಾಲೇಜ್ ಆಡಳಿತ ಮಂಡಳಿ ಇದಕ್ಕೆ ಒಪ್ತಾ ಇಲ್ಲ. ಜಯಪ್ರಕಾಶ್, ಓಕೆ ರವಿ, ಥ್ಯಾಂಕ್ ಯು. ಬನ್ನಿ ಮೈಸೂರಿಗೆ ಹೋಗೋಣ. ಮೈಸೂರಿನ ಬೊಗಾದಿಯಲ್ಲೊಂದು ಚಾಮುಂಡೇಶ್ವರಿ ದೇವಸ್ಥಾನವಿದೆ. ಮಹಿಳೆಯೊಬ್ಬರು ಖಾಸಗಿಯಾಗಿ ಕಟ್ಟಿಸಿಕೊಂಡಿರೋ ದೇವಸ್ಥಾನದಲ್ಲಿ ಜೀವಂತ ಹಾವಿಗೆ ಹಾಲು ನೀರಿನ ಅಭಿಷೇಕ ಮಾಡಲಾಗುತ್ತೆ. 2 ಜೀವಂತ ಹಾವುಗಳು ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿವೆಯಂತೆ. ಚಾಮುಂಡೇಶ್ವರಿ ವಿಗ್ರಹದ ಎದುರಲ್ಲೇ ಒಂದು ತೊಟ್ಟಿಲು ಕಟ್ಟಿ ಅದನ್ನು ತೂಗ್ತಾರೆ. ಈ ಮಹಿಳೆಯ ಮೈ ಮೇಲೆ ಚಾಮುಂಡಿ ತಾಯಿ ಬರ್ತಾಳಂತೆ. ಆ ಚಾಮುಂಡಿ ತಾಯಿ ಭಕ್ತರ ಕಷ್ಟ ನಷ್ಟಗಳನ್ನೆಲ್ಲ ಪರಿಹರಿಸ್ತಾಳಂತೆ. ಹೀಗೆಲ್ಲ ಮೋಸ ಮಾಡ್ತಿರೋ ಈ ಮಹಿಳೆಯ ಮೂಲ ಹೆಸರು ಇಲ್ಲಿಗೆ ಬರೋ ಭಕ್ತರಿಗೂ ಕೂಡ ಗೊತ್ತಿಲ್ಲ. ಹಾವುಗಳ ಹಲ್ಲು ಕಿತ್ತು ಅವುಗಳ ಹೆಡೆಯನ್ನು ಎತ್ತದಂತೆ ಮಾಡಿರೋ ಈ ಮಹಿಳೆ ಭಕ್ತರಿಗೆ ಯಾವ ಪರಿ ಮೋಡಿ ಮಾಡಿದ್ದಾಳೆ ಅಂದರೆ ಪ್ರತಿದಿನ ಇಲ್ಲಿಗೆ ನೂರಾರು ಭಕ್ತರು ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ. ಚಾಮುಂಡೇಶ್ವರಿ ತಾಯಿಯ ದಿವ್ಯ ಸನ್ನಿಧಿ ಇರೋ ಊರಿನಲ್ಲೇ ಈ ಮಹಿಳೆಯೂ ಇರೋದು ವಿಶೇಷ. ಈ ನಕಲಿ ಚಾಮುಂಡಮ್ಮನ ಕುರಿತ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯ ಸಮಗ್ರ ವರದಿ ಇಂದು ರಾತ್ರಿ 8:30ಕ್ಕೆ ಪ್ರಸಾರವಾಗಲಿದೆ. ತಪ್ಪದೆ ನೋಡಿ. ಬಿಡದಿ ಆಯಿತು, ತಿರುವಣ್ಣಾಮಲೈ ಆಯಿತು, ಮಧುರೈನೂ ಆಯಿತು. ಕಪಟಿ ನಿತ್ಯಾನಂದ ಇದೀಗ ವಿದೇಶದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ಕೋರ್ಸ್ ಆರಂಭಿಸಿದ್ದಾನೆ. ಆದರೆ ಈ ಬಾರಿ ಆಧ್ಯಾತ್ಮಿಕ ಕೋರ್ಸ್ಗೆ ಆತ ಆಯ್ದುಕೊಂಡಿದ್ದು ಐಷಾರಾಮಿ ಹಡಗು ಶಿಪ್. ಹೌದು, ಆಗಾಗ ಇನ್ನರ್ ಅವೇಕನಿಂಗ್ ಅನ್ನೋ ಆಧ್ಯಾತ್ಮಿಕ ಕೋರ್ಸ್ ನಡೆಸುವ ನಿತ್ಯಾನಂದ ಈ ಬಾರಿ ಡಿಸೆಂಬರ್ 8ರಿಂದ ಡಿಸೆಂಬರ್ 29ರವರೆಗೆ ಈ ಹಡಗಿನಲ್ಲೇ ಆಧ್ಯಾತ್ಮಿಕ ಕೋರ್ಸ್ ಆರಂಭಿಸಲಿದ್ದಾನೆ. ಈ ಬಗ್ಗೆ ನಿತ್ಯಾನಂದ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ದಾಖಲಿಸಿದ್ದಾನೆ. ಅಂದ ಹಾಗೆ ಈ ಐಷಾರಾಮಿ ಆಧ್ಯಾತ್ಮಿಕ ಕೋರ್ಸ್ಗೆ ಫೀಸ್ ಎಷ್ಟು ಗೊತ್ತಾ? ಒಬ್ಬರಿಗೆ ಬರೋಬ್ಬರಿ $10,000
ಅಂದರೆ ಹೆಚ್ಚು ಕಡಿಮೆ 5.5 ಲಕ್ಷ ರೂಪಾಯಿ ಅಷ್ಟು ಕೊಟ್ಟು 8ನೇ ತಾರೀಕು ಸಿಂಗಾಪುರ್ನಲ್ಲಿ ಹಡಗು ಹತ್ತಿದರೆ ಆಯಿತು. ಹಡಗಿನೊಳಗೆ ಐಷಾರಾಮಿ ಬೆಡ್ರೂಮ್ಗಳು, ಸ್ವಿಮ್ಮಿಂಗ್ ಪೂಲ್, ಜಿಮ್, ಊಟ, ಆಟ, ಮಸಾಜ್ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಈ ಹಡಗು ಮಲೇಷ್ಯಾ, ಥೈಲ್ಯಾಂಡ್ಗಳನ್ನು ಹಾಯ್ದು ಮತ್ತೆ ವಾಪಸ್ ಸಿಂಗಾಪುರ್ಗೆ ಬರುವುದು 21 ದಿನಗಳ ನಂತರ. ಈ ದಿನಗಳಲ್ಲಿ ನಿತ್ಯಾನಂದ ತನ್ನ ಭಕ್ತರಿಗೆ ಆಧ್ಯಾತ್ಮದ ಪಾಠ ಹೇಳಿಕೊಡ್ತಾನಂತೆ. ಇದಕ್ಕೆ ಸಾಗರದಲ್ಲಿ ಗುರೂಜಿ ಜೊತೆ ಪಯಣಕ್ಕೆ ಬನ್ನಿ ಅಂತ ನಿತ್ಯಾನಂದಂ ಧ್ಯಾನಪೀಠಂ ಜನರನ್ನು ಆಹ್ವಾನಿಸ್ತಿದೆ. ಶಬರಿಮಲೆ ಅಯ್ಯಪ್ಪ ದರ್ಶನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇರುಮುಡಿ ಹೊತ್ತ ಭಕ್ತರು ದೇಶದ ಹಲವು ಭಾಗಗಳಿಂದ ಶಬರಿಮಲೆಗೆ ಬರ್ತಾ ಇದ್ದಾರೆ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಈ ವಾರ್ತೆಯ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಈಗ ನ್ಯೂಸ್ ಲಂಚ್ನಲ್ಲಿ ಒಂದು ಪುಟ್ಟ ಬ್ರೇಕ್.